ಹಾಸ್ಪಿಟ್ಲಿಗೆ ಪೇಷಂಟ್ ಬಂದೇ ಬರ್ತಾರೆ, ನೀನು ಚೆನ್ನಾಗಿ ಕೆಲಸ ಮಾಡು ಅಂದ್ಬಿಟ್ಟು ಅಂತಾರೆ. ಸರಿ ಅಜ್ಜಿ, ನೀನು ಹೇಳ್ದಂಗೆ ಆಗಲಿ, ನಿನ್ನ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರುತ್ತೆ ಅಂದ್ಬಿಟ್ಟು ಅಲ್ಲಿಂದ ಹೋಗೇ ಬಿಡ್ತಾಳೆ ಕ್ಲಿನಿಕ್ ಒಳಗಡೆ. ಇತ್ತ ನಿಧಿ, ಇತ್ತ ಕಡೆ ಶಾಂತಿ ಅಜ್ಜಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಕ್ಲಿನಿಕ್ ಎಲ್ಲ ಕ್ಲೀನ್ ಮಾಡಿಕೊಂಡು ನಿಧಿ ಬಂದು ಕೂತ್ಕೊಳ್ತಾಳೆ, ವೆಯ್ಟ್ ಮಾಡ್ತಾ ಇರ್ತಾಳೆ. ಅಲ್ಲೇ ಕುಬೇರ ಫೋಟೋ ತೊಗೊಂಡ್ಬಿಟ್ಟು, ದೇವರೇ ನಾನು ಏನು ಅಂತ ನಿಮ್ಗೆ ಚೆನ್ನಾಗೇ ಗೊತ್ತಿದೆ, ನಾನು ದುಡ್ಡಿಗೋಸ್ಕರ ಅಲ್ಲ ಈ ಟ್ರೀಟ್ಮೆಂಟ್ನ ಶುರು ಮಾಡಿರೋದು, ಜನರ ಸೇವೆ ಮಾಡಬೇಕು, ಅವರ ಆಸೆಗೆ ನಾನು ಬಗ್ದಳಾಗಬೇಕು, ಅವ್ರು ಏನೇ ಒಂದು ಕಷ್ಟ ಇದ್ದರೂ ನನ್ನ ನೆರವಾಗಬೇಕು, ಅವ್ರ ಜೀವನ ಚೆನ್ನಾಗಿರಬೇಕು, ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದು. ಕೃಷ್ಣ, ನೀನು ಹೇಳಿದ ಮಾತು ನೆನಪಿದೆ, ನಾವು ಸುಮ್ಮನೆ ಕೆಲಸ ಮಾಡಬೇಕು, ಫಲ ಎಲ್ಲ ಕೂಡ ದೇವರೇ ನೋಡ್ಕೊಳ್ತಾರೆ. ಅದಕ್ಕೆ ನಾನು ದುಡ್ಡಿಗೋಸ್ಕರ ಎಲ್ಲ ಮಾಡ್ತಾ ಇರೋದು, ದುಡ್ಡು ಬರಲಿ ಬಿಡಲಿ, ಆದರೆ ಜನ ಸೇವೆ ಮಾಡೋದು ಇಂಪಾರ್ಟೆಂಟು, ಅದಕ್ಕೋಸ್ಕರ ನಾನು ಎಷ್ಟು ಬೇಕಾದರೂ ಕಷ್ಟ ಬಿಡ್ತೀನಿ ಅಂದ್ಬಿಟ್ಟು ಇಲ್ಲಿ ನಿಧಿ ತನಗೆ ತಾನೇ ಮಾತಾಡ್ಕೊತಾ ಇರ್ತಾಳೆ. ಆದರೆ ಈತ ಯಾವ ಪೇಷಂಟು ಬರೋದೇ ಇಲ್ಲ. ಇದರಿಂದಾಗಿ ತುಂಬಾ ಬೇಜಾರಾಗುತ್ತೆ ನಿಧಿಗೆ. ಹೊರಗಡೆ ಬಂದು ನೋಡ್ತಾ ಇರ್ತಾಳೆ, ಏನಪ್ಪ ಇದು ಒಂದು ಪೇಷಂಟು ಬರ್ತಾ ಇಲ್ಲಲ್ವಾ, ಯಾಕೆ ಏನಾಯಿತು ಅಂದ್ಬಿಟ್ಟು ಸುಸ್ತಾಗ್ಬಿಡ್ತಾಳೆ ಆಸ್ಪತ್ರೆಯಲ್ಲಿ ಕೂತು ಕೂತು ಕೂತು. ಇನ್ನು ಈತ ಕಡೆ ಕರ್ಣ ತನ್ನ ಪ್ಲ್ಯಾನ್ನ ವರ್ಕೌಟ್ ಮಾಡ್ತಾ ಇರ್ತಾನೆ, ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಾನೆ. ರಮೇಶ್ನ ತನಗೆ ಉಲ್ಟೆ ಹೊಡೆಯೋ ಥರ ಇಲ್ಲಿ ನಿಧಿ ತುಂಬ ಒಳ್ಳೆ ಡಾಕ್ಟರ್ ಅಂದ್ಬಿಟ್ಟು ಪಾಂಪ್ಲೆಟ್ ಎಲ್ಲ ಹಚ್ಬಿಟ್ಟು ಅಂತೂ ಇಂತೂ ನಿಧಿಗೆ ಹೆಸರು ಬರೋ ಥರ ಮಾಡ್ತಾನೆ. ಇನ್ನು ಈತ ನಿಧಿ ಯಾರಾದರೂ ಬಂದ್ರ ಅಂದ್ಬಿಟ್ಟು ಮತ್ತೆ ಹೊರಗಡೆ ಬಂದು ಕಾಯ್ತಾ ಇರ್ತಾಳೆ. ಆಗ ರಮೇಶ್ ಬರ್ತಾನೆ. ಇಲ್ಲಿ ರಮೇಶ್ ಬಂದಿದ್ದು ನೋಡಿ ಖುಷಿ ಆಗುತ್ತೆ. ಅಂಕಲ್ ಬನ್ನಿ ಅಂತಿದ್ರಿ, ಓಹೋ ಏನಮ್ಮ ಇದು ಅಂತಂದ್ಬಿಟ್ಟು ಇಲ್ಲಿ ಬೋರ್ಡ್ ಹಾಕಿರ್ತಾಳೆ, ಟ್ರೀಟ್ಮೆಂಟ್ ಬರೀ 5 ರೂಪಾಯಿ ಅಂತ. ಬರೀ 5 ರೂಪಾಯಿ ಅಂತ ಹಾಕಿ ಟ್ರೀಟ್ಮೆಂಟು, ಅಯ್ಯೋ ಈಗಿನ ಕಾಲದಲ್ಲಿ ಇನ್ನೊಂಥವ್ರು ತುಂಬಾ ಗ್ರೇಟ್ ಅಮ್ಮ. ಏನಾಗಲಿ ನಿನ್ನ ಜನಸೇವೆನೇ ಮುಖ್ಯ ಅಲ್ವಾ, ಆದರೆ ಇಂಥವ್ರಕ್ಕೆಲ್ಲ ಜನ ಹೇಗೆ ಮೆಚ್ತಾರೆ ನೀನೇ ಹೇಳು ಅಂತಿದ್ರೆ, ಅಯ್ಯೋ ದೇವರೆಲ್ಲ ನೋಡ್ಕೊಳ್ತಾರೆ ಬಿಡಿ ಅಂಕಲ್ ಅಂದ್ಬಿಟ್ಟು ಅಂತ ಇರ್ತಾರೆ. ಇನ್ನು ಜನ ಅಲ್ಲಿಗೆ ಬರ್ತಾರೆ. ಇಬ್ಬರು ಹೆಂಗಸರು ಬಂದುಬಿಟ್ಟು, ಅಯ್ಯೋ ಏನೇ ಟ್ರೀಟ್ಮೆಂಟ್ ಬರೀ 5 ರೂಪಾಯಿ ಅಂತ ಬರೆದಿದೆ, ಅಯ್ಯೋ ಈಗಿನ ಕಾಲದಲ್ಲಿ ಯಾರಾದರೂ 5 ರೂಪಾಯಿ ಟ್ರೀಟ್ಮೆಂಟ್ ಕೊಡ್ತಾರಾ, ಈಗ ದುಡ್ಡು ವಸೂಲಿ ಮಾಡೋ ಕಾಲ ಇದು, ಅಂಥದ್ರಲ್ಲಿ 5 ರೂಪಾಯಿ ಅಂತೆ, ಇವ್ರೇನು ಟ್ರೀಟ್ಮೆಂಟ್ ಕೊಡ್ತಾರೋ ಏನೋ. ಆದರೆ ಇವ್ರ ಬಗ್ಗೆ ನಮಗೆ ಗೊತ್ತಿಲ್ವಾ, ಆಸ್ಪತ್ರೆಯಲ್ಲಿ ಏನೋ ಎಡವಟ್ ಮಾಡಿಕೊಂಡೆ ಇವರು ಆಸ್ಪತ್ರೆಯಿಂದ ಆಚೆ ಹಾಕಿದಾರಂತೆ. ಇನ್ನು ಇಂಥವ್ರು ಕ್ಲಿನಿಕ್ ಓಪನ್ ಮಾಡಿ ಇಷ್ಟು ಕಡಿಮೆ ಇಟ್ಟಿದ್ದಾರೆ ಅಂದರೆ ಏನೋ ಗೋಲ್ಮಾಲ್ ನಡೀತಾ ಇದೆ. ಅಪ್ಪ ದೇವರೇ, ಇಂಥವ್ರ ತಕ್ಕ ನಾವು ಟ್ರೀಟ್ಮೆಂಟ್ ತೊಗೊಳ್ಳೋದು ಬೇಡ ನಡಿ ಅಂದ್ಬಿಟ್ಟು ಮಾತಾಡ್ತಾ ಇರ್ತಾರೆ ಜನ. ಏನ್ರಿ ನೀವು ಈ ರೀತಿ ಮಾತಾಡ್ತೀರಾ, 5 ರೂಪಾಯಿ ಅಂತ ಇಟ್ಟಿರೋದು ಅವರು ಜನ ಸೇವೆಗೋಸ್ಕರ, ಅಂಥದ್ರಲ್ಲಿ ನೀತಿ ತುಂಬ ಒಳ್ಳೆ ಡಾಕ್ಟರು, ಅವಳೇನು ತಪ್ಪೇ ಮಾಡಿಲ್ಲ ಅಂದ್ಬಿಟ್ಟು ರಮೇಶ್ ಅಂತ ಇದ್ದರೆ, ಅಯ್ಯೋ ಗೊತ್ತಿ ಬಿಡಿ ಇವ್ರ ಬಗ್ಗೆ ನೀವೇನು ಮಾತಾಡೋದು, ನಮಗೇನು ಗೊತ್ತಿಲ್ವಾ ಬಾರೆ ಅಂದ್ಬಿಟ್ಟು ಇಬ್ಬರು ಹೋಗ್ತಾರೆ. ಆಗ ನಿಧಿಗೆ ತುಂಬಾ ಬೇಜಾರಾಗ್ತಿದ್ರೆ, ನೋಡಮ್ಮ ನಿಧಿ ಈಗಿನ ಜನ್ರೇಷನ್ಗೆ ಅರ್ಥನೇ ಆಗಲ್ಲ, ನೀನು ನೋಡಿದ್ರೆ ಕಡಿಮೆ ದುಡ್ಡಿಗೆ ಅಂತ ಈ ರೀತಿ ಇಟ್ಟಿದ್ಯಾ, ಆದರೆ ಅವ್ರು ನೋಡಿದ್ರೆ ಏನೇನೋ ಮಾತಾಡ್ತಿದ್ರೆ ಅಂತಾರೆ. ಹೋಗ್ಲಿ ಬಿಡಿ ಅಂಕಲ್ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ನಿಧಿ. ಅಲ್ಲಮ್ಮ ಈ ರೀತಿ ಆದರೆ ಪಾಪ ನೀನು EMI ಕಟ್ಟೋಕ್ಕೆಲ್ಲ ತೊಂದರೆ ಆಗುತ್ತೆ, ನಾನೆಲ್ಲ ನೋಡ್ಕೊಳ್ತೀನಿ, ಯು ಡೋಂಟ್ ವರಿ, ನೀನು ಆರಾಮಾಗೆ ಇದ್ಬಿಡು ಅಂದ್ಬಿಟ್ಟು ಅಂತ ಇರ್ತಾರೆ ರಮೇಶ್. ಅಯ್ಯೋ ಅಂಕಲ್ ಯಾಕೆ ಈ ರೀತಿ ಮಾತಾಡಿದ್ಯಾ, ಇಲ್ಲ ನಾನು ಏನೇ ಕಷ್ಟ ಇದ್ರೂ ಕೂಡ ಕೃಷ್ಣನ ನೋಡ್ಕೊಳ್ತಾನೆ, ಯಾವುದೇ ಒಂದು ದಾರಿ ತೋರಿಸ್ತಾನೆ, ಟೆನ್ಷನ್ ತೊಗೋದು ಬೇಡ ಅಂತಿದ್ರೆ, ಓಹೋ ಹೌದು ಇವಳಿಗೆ ಕೃಷ್ಣ ದಾರಿ ತೋರಿಸ್ತಾನೆ, ಇವಳು ದಾರಿ ನಡ್ಕೊಂಡು ಹೋಗ್ಬಿಡ್ತಾಳೆ. ಅಲ್ಲಮ್ಮ ನೋಡ್ತಾ ಇರು, ಪಾಪ ಅಲ್ಲಿ ಹಾಸ್ಪಿಟಲ್ಲಿ ಚೆನ್ನಾಗೇ ಇತ್ತು, ಇಲ್ಲಿ ಬಂದು ಹೊಸ್ದಾಗಿ ಕ್ಲಿನಿಕ್ ಮಾಡ್ತೀಯ ಅಂತಿದ್ಯಾ, ಇಲ್ಲಾರು ಪೇಷಂಟೇ ಬರ್ತಾ ಇಲ್ಲ, ಹೀಗಾದರೆ ಜೀವನ ನಡೆಸೋದು ತುಂಬ ಕಷ್ಟ ಆಗುತ್ತೆ ಅಲ್ವೇನಮ್ಮ ನಿಧಿ ಅಂದ್ಬಿಟ್ಟು ರಮೇಶ್ ಅಂತಾರೆ. ಅಯ್ಯೋ ಹಾಗೇನೂ ಇಲ್ಲ ಅಂಕಲ್, ನನ್ನ ಪ್ರಯತ್ನ ನಾನು ಪಡ್ತಿದ್ದೀನಿ, ಜನ ಏನೇ ಅಂದ್ಕೊಳ್ಳಿ, ಏನಾಗಲಿ ಈ ಅಸೂಯೆ ಹಿಂಸೆ ಮತ್ತು ನಮಗೆ ಆಗೋ ಅವಮಾನ ಎಲ್ಲ ಕೂಡ ನಮ್ಮನ್ನ ಎದುರಿಸ್ಕೊಳ್ಬೇಕು, ಹಾಗೆ ನಮಗೆ ಒಳ್ಳೆಯ ಜೀವನ ರೂಪಿಸ್ಕೊಳ್ಳೋದು. ನನಗೆ ಕೃಷ್ಣ ಮೇಲೆ ನಂಬಿಕೆ ಇದೆ, ಒಂದಲ್ಲ ಒಂದಿನ ನನಗೆ ಪೇಷಂಟ್ ಬರ್ತಾರೆ, ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ, ಆದರೆ ಹೇಗಾದರೂ ಮಾಡಿ ಕೃಷ್ಣ ನನಗೆ ದಾರಿ ತೋರ್ತಾನೆ, ಅವ್ನು ನನ್ನ ಕೈ ಹಿಡಿತಾನೆ, ಅದ್ರ ನಂಬಿಕೆ ನನಗಿದೆ ಅಂದ್ಬಿಟ್ಟು ನಿಧಿ ಲೆಕ್ಚರ್ ಹೇಳ್ತಾ ಇದ್ದರೆ, ಇದನ್ನು ನಾನು ಕೇಳಿಸ್ಕೊಂಡು ರಮೇಶ್ಗೆ ಕೋಪ ಬರ್ತಾ ಇರುತ್ತೆ. ಮಾಡು ನಿನ್ನ ಸ್ವಾಭಿಮಾನ ನಿನಗೆ ಮುಳ್ಳಾಗಬೇಕು, ಆ ರೀತಿ ಮಾಡ್ತೀನಿ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾನೆ ರಮೇಶ್. ಅಷ್ಟರೊಳಗಡೆ ಇತ್ತ ಕಡೆ ಒಬ್ಬ ಪೇಷಂಟ್ ಬರ್ತಾರೆ. ನಿಧಿ ಅಂತಂದರೆ ನೀವೇ ಅಲ್ವಾ ಅಂತಿದ್ರೆ, ಹೌದೌದು ಮೇಡಮ್ ಏನಾಯಿತು ಕೂತ್ಕೊಳ್ಳಿ ಅಂತಿದ್ರೆ, ಅದು ಸ್ವಲ್ಪ ಹುಷಾರಿರಲಿಲ್ಲ ಅಂದ್ಬಿಟ್ಟು ಇಲ್ಲಿ ಅಂತಾರೆ ಪೇಷಂಟ್. ಓ ಹೌದಾ ಅಂಕಲ್, ಸ್ವಲ್ಪ ಇವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು, ನೀವು ಆಚೆ ಹೋಗ್ತೀರಾ ಅಂತಂದ್ಬಿಟ್ಟು ನಿಧಿ ಅಂತಾಳೆ. ಓ ವೈನಾಟಮ್ಮ, ಸರಿ ಈಗಲೇ ಹೋಗ್ತೀನಿ ಅಂದ್ಬಿಟ್ಟು ಇತ್ತ ಹೊರಗಡೆ ಬರ್ತಾನೆ ರಮೇಶ್. ಏನಾಯ್ತಮ್ಮ ನಿಮ್ಗೆ ಅಂತಿದ್ರೆ, ಯಾಕೋ ತುಂಬಾ ಸುಸ್ತು, ಹೊಟ್ಟೆ ನೋವು, ಕೈಕಾಲು ನೋಯ್ತಾ ಇದೆ ಅಂದ್ಬಿಟ್ಟು ಅಂತಾರೆ. ಸರಿ ಅಂದ್ಬಿಟ್ಟು ನಿಧಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ತೊಗೊಳ್ಳಿ ಈ ಟ್ಯಾಬ್ಲೆಟು 3 ಡೇಸ್ವರೆಗೂ, ಅದಾದಮೇಲೆ ನಿಮಗೆ ಹುಷಾರಾಗುತ್ತೆ ಅಂದ್ಬಿಟ್ಟು ಅಂತಾರೆ. ಸರಿ ಅಮ್ಮ ಆಯಿತು, ನೀವು ಒಳ್ಳೆ ಡಾಕ್ಟರ್ ಅಂತ ಕೇಳಿದ್ದೀನಿ, ತುಂಬಾ ಖುಷಿ ಆಯಿತು ಇವತ್ತು ನೀವು ನೋಡಿ ಅಂದ್ಬಿಟ್ಟು ಅಂತ ಇದ್ದರೆ, ಆಯ್ತಮ್ಮ ಥ್ಯಾಂಕ್ಸ್ ಅಂದ್ಬಿಟ್ಟು ದುಡ್ಡು ಕೊಡ್ತಾರೆ ಜಾಸ್ತಿ, ಬೇಡ ನನಗೆ ಒಂದು 5-10 ರೂಪಾಯಿ ಕೊಟ್ಟರೆ ಸಾಕು ಅಂದ್ಬಿಟ್ಟು ಅಂತಾರೆ. ನಿಜವಾಗ್ಲೂ ಇನ್ನಂಥ ಡಾಕ್ಟರ್ನ ಪಡೆಯೋಕ್ಕೆ ನಾವು ಪುಣ್ಯನೇ ಮಾಡಿದ್ದೀವಿ, ಒಳ್ಳೆ ಕೆಲಸ ಮಾಡಿದೆ ಮನೆ ಅಂದ್ಬಿಟ್ಟು ಅಂತ ಇರ್ತಾರೆ. ಇನ್ನು ಖುಷಿ ಆಗ್ತಾ ಇರುತ್ತೆ ನಿಧಿಗೆ ಪೇಷಂಟ್ನ ನೋಡಿಬಿಟ್ಟು. ಇತ್ತ ಕಡೆ ದಾರಿಲಿ ಸಂಜಯ್ ಬರ್ತಾ ಇರ್ತಾನೆ. ಆಗ ಅದೇ ಟೈಮ್ಗೆ ಅಲ್ಲಿಗೆ ದಿಯಾ ನಡ್ಕೊಂಡು ಹೋಗ್ಬೇಕಾದ್ರೆ, ಏಯ್ ಕನ್ನಡಕ ಏನಿದು ಎಲ್ಲಿಯೋ ನಡ್ಕೊಂಡು ಹೋಗ್ರೆ ಹತ್ರ ಕಾಣಿಸ್ತಾ ಇದೆ ಅಂತಿದ್ರೆ, ಹೌದು ಸ್ವಲ್ಪ ಮನೆ ಹತ್ರ ಕೆಲಸ ಇತ್ತು ಅದಕ್ಕೆ ಹೊರಡ್ತಾ ಇದ್ದೀನಿ ಅಂದ್ಬಿಟ್ಟು ಅಂತಾಳೆ.
ಓ ಹೌದಾಗಾದ್ರೆ ಬಾ ನಿನಗೆ ನಾನು ಡ್ರಾಪ್ ಕೊಡ್ತೀನಿ ಅಂದ್ಬಿಟ್ಟು ಸಂಜಯ್ ಅಂತಾರೆ. ಏನು ನೀನು ಡ್ರಾಪ್ ಕೊಡ್ತಿದ್ಯಾ ನಿಜನಾ ಸತ್ಯ ಹೇಳ್ತಿದ್ಯಾ ನೀನು ಅಂತಿದ್ರೆ ಯಾಕೆ ಕನ್ನಡಕ ಡೌಟಾ ಅಂದ್ಬಿಟ್ಟು ಕೇಳ್ತಾನೆ ಸಂಜಯ್. ಹಾಗೇನೂ ಇಲ್ಲ, ಇಲ್ಲೇ ಬಸ್ ಸ್ಟ್ಯಾಂಡ್ ಇದೆ ಅಲ್ಲವ್ರಿಗೂ ಡ್ರಾಪ್ ಕೊಟ್ಟರೆ ಸಾಕು ಅಂದ್ಬಿಟ್ಟು ಇಲ್ಲಿ ಅಂತಾಳೆ ದಿಯಾ. ಸರಿ ಆಯಿತು ಬಾ ಅಂತೇಳ್ಬೇಕಾದ್ರೆ ಇತ್ತ ಮುಂದಕ್ಕೆ ಕೊಡಿಸ್ತಾನೆ ಸಂಜಯ್. ಆಗ ರಿಯಾ ಏನು ಮಾಡ್ತಿದ್ರಿ ನೀವು ಅಂತಿದ್ರೆ ಏನು ನೀನು ನನ್ನ ಗಾಡಿ ಹತ್ಕೋದ ಚಾನ್ಸೇ ಇಲ್ಲ ಅಂದ್ಬಿಟ್ಟು ಅಂತಿದ್ರೆ ನಿನ್ನ ಡಕೋಟ ಗಾಡಿ ಯಾವನ ಹತ್ತಾನೆ, ನಾನು ನಿನ್ನ ಗಾಡಿನೇ ಹತ್ತೋದಿಲ್ಲ, ನೋಡ್ತಾ ಇರು ಈ ಗಾಡಿ ಯಾವನಿಗೆ ಬೇಕು ಡಕೋಟ ಗಾಡಿ ಅಂತಂದ್ಬಿಟ್ಟು ಬೈತಾ ಇರ್ತಾಳೆ ರಿಯಾ. ಏನೇ ನನ್ನ ಗಾಡಿಗೆ ಬೈತಾ ಇದ್ದೀನಿ ಅಂತಿದ್ರೆ ಹೌದು ಅಂತಂದ್ಬಿಟ್ಟು ರಿಯಾ ಅನ್ಬೇಕಾದ್ರೆ ಇತ್ತ ಕಿತ್ತಾಡೋಕ್ಕೆ ಶುರು ಮಾಡ್ತಾರೆ. ಇತ್ತ ಈ ಒಂದು ಸ್ಮಗ್ಲರು ಇಲ್ಲಿ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ ರಿಯಾನ. ಅಯ್ಯೋ ಬೇಗ ಗಾಡಿ ಬಿಡು ಅಂದ್ಬಿಟ್ಟು ಅಂತ ಇದ್ರೆ ಯಾಕೆ ಈಗ ತಾನೇ ಅಂದೆ ನನ್ನ ಗಾಡಿ ಈ ಜನ್ಮದಲ್ಲಿ ಹತ್ತಲ್ಲ ಅಂತ, ಈಗ ಅದು ಕೂತ್ಕೊಂಡಿದ್ಯಾ ಅಂತಿದ್ರೆ ಸ್ವಲ್ಪ ಅಲ್ಲಿ ತಿರುಗಿ ನೋಡ್ತೀಯಾ ನನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದ್ಬಿಟ್ಟು ಅಂತಾರೆ. ಏನು ಯಾರು ಅಂತಿದ್ರೆ ಆ ಲೋಡು ಮಾರಯ್ಯ ಅಂದ್ಬಿಟ್ಟು ತೋರಿಸ್ತಾಳೆ. ಏನು ಇವನ ಅಯ್ಯೋ ಮೊದಲು ಗಾಡಿ ತೆಗಿ ಅಂದ್ಬಿಟ್ಟು ಅಂತಾಳೆ ರಿಯಾ. ಆಗ ಗಾಡಿ ತೆಗಿತಾರೆ. ಅಷ್ಟರಲ್ಲಿ ನೀನು ಬುದ್ಧಿದ್ಯಾ ಅಂತ ಅಂದ್ಬಿಟ್ಟು ಅಂತಿದ್ರೆ ಯಾಕೇನಾಯಿತು ಅಂದ್ಬಿಟ್ಟು ರಿಯಾ ಕೇಳ್ತಿದ್ದೆ. ಅಂಥವ್ರನ್ನೆಲ್ಲ ಅಡ್ವರ್ಟ್ ಮಾಡ್ಕೊಂಡಿದ್ಯಾ, ನಾನು ಅವತ್ತೇ ಅಂದೆ ಇದೆಲ್ಲ ಬೇಡ ಅಂತಿದ್ರೆ ಸಾಕು ಸ್ವಲ್ಪ ಬಾಯಿ ಮುಚ್ಕೊಂಡು ಗಾಡಿ ಓಡಿಸು ಅಂದ್ಬಿಟ್ಟು ರಿಯಾ ಅಂತಿದ್ರೆ ಅಷ್ಟರಲ್ಲಿ ಗಾಡಿ ನಿಂತ್ಕೊಂಡ್ಬಿಡುತ್ತೆ. ಏನಯ್ಯ ಆಯಿತು ಯಾಕೆ ಗಾಡಿ ನಿಲ್ಲಿಸಿದೆ ಅಂತಿದ್ರೆ ಪೆಟ್ರೋಲ್ ಖಾಲಿ ಆಯಿತು ಅಂದ್ಬಿಟ್ಟು ಅಂತಾರೆ. ಪೆಟ್ರೋಲ್ ಖಾಲಿ ಆಯಿತಾ ಸರಿಯಾಗಿ ಆಯಿತು, ಗಾಡಿ ಏರ್ಬೇಕಾದ್ರೆ ಗೊತ್ತಾಗಲ್ವಾ ಪೆಟ್ರೋಲ್ ಇದೆಯೋ ಇಲ್ವೋ ಅಂತ ನೋಡ್ಕೊಳಕ್ಕಾಗಲ್ಲ ನಿಂಗೆ ಅಂದ್ಬಿಟ್ಟು ಕ್ಲಾಸ್ ತೊಗೊಳ್ತಾರೆ. ಸರಿ ಈಗೇನು ಮಾಡೋದು ಅಂತಾರೆ. ಅಲ್ಲೇ ಸೂಪರ್ ಮಾರ್ಕೆಟ್ ಇರುತ್ತೆ, ಮೊದಲು ನೀನು ಜೀವ ಉಳಿಸ್ಕೋಬೇಕೋ ಬೇಡೋ ಅಂತಂತೇಳ್ಬಿಟ್ಟು ರಿಯಾ ಕೇಳ್ತಾಳೆ. ಅಯ್ಯೋ ತಾಯಿ ಏನು ಮಾಡಬೇಕು ಹೇಳು ಮೊದಲು ಅಂತೇಳ್ಬಿಟ್ಟು ಕೇಳ್ತಾರೆ ಸಂಜಯ್. ಬಾ ನೀನು ಅಂದ್ಬಿಟ್ಟು ಸೂಪರ್ ಮಾರ್ಕೆಟ್ ಒಳಗಡೆ ಬರ್ತಾರೆ. ಆಗ ರೌಡಿ ಕೂಡ ಅದೇ ಸೂಪರ್ ಮಾರ್ಕೆಟ್ ಒಳಗಡೆ ಎಂಟ್ರಿ ಕೊಡ್ತಾರೆ. ಅಯ್ಯೋ ಅವನು ಕೂಡ ಬಂದ, ನೋಡು ಏನು ಮಾಡ್ತೀವಿ ಈಗ ಅಂತಿದ್ರೆ ಅಷ್ಟೇ ತಾನೇ ಚಿಕ್ಕ ವಯಸ್ಸಲ್ಲಿ ಈ ಕಣ್ಣ ಮುಚ್ಚಲು ಆಡಿಲ್ವಾ, ಮೊದಲು ಅವನಿಂದ ತಪ್ಸ್ಕೊ ನೀನು ಅಂದ್ಬಿಟ್ಟು ಅಂತ ಇರ್ತಾರೆ ರಿಯಾ. ಆಗ ಇಬ್ಬರು ಕೂಡ ತಪ್ಸ್ಕೊಳ್ತಾರೆ. ಅಷ್ಟರೊಳಗಡೆ ಆ ಒಂದು ರೌಡಿ ಹೊರಗಡೆ ಹೋಗ್ತಾನೆ. ಸೂಪರ್ ಮಾರ್ಕೆಟು ಕ್ಲೋಸ್ ಮಾಡಿಬಿಡ್ತಾರೆ. ಅಯ್ಯೋ ಪ್ಲೀಸ್ ಓಪನ್ ಮಾಡಿ ಮಿತ್ರ ರಿಯಾ ಮತ್ತು ಸಂಜಯ್ ಕೂತ್ಕೊಳ್ತಾರೆ. ಯಾರು ಕೂಡ ಓಪನೇ ಮಾಡೋದಿಲ್ಲ. ಏನು ಮಾಡೋದು ಅಂದ್ಬಿಟ್ಟು ಬೇಜಾರಾಗಿ ಕೂತ್ಕೊಳ್ಬೇಕಾದ್ರೆ ಇಲ್ಲಿ ಹೊಟ್ಟೆ ಹಸಿತಾ ಇರುತ್ತೆ ಈ ಒಂದು ಸಂಜಯ್ಗೆ. ಏನಾದರೂ ತಿಂತೀನಿ ಅಂತಿದ್ರೆ ದುಡ್ಡು ಕೊಡ್ಲಂಗೆ ಹಾಗೆಲ್ಲ ತಿನ್ಬಾರ್ದು ಅಂದ್ಬಿಟ್ಟು ರಿಯಾ ಆಟ ಮಾಡ್ತಾ ಇರ್ತಾಳೆ. ಸ್ವಲ್ಪ ಸುಮ್ಮನೆ ಇರ್ತೀರಾ, ಬೆಳಗ್ಗೆ ತಿಂಡಿನೂ ಮಾಡಿಲ್ಲ, ಹೊಟ್ಟೆ ಬೇರೆ ಹಸಿತಾ ಇದೆ, ಒಳ್ಳೆ ಕನ್ನಡಕ ಸವಾಸ ನಿಂದು, ಬರೀ ಎಡವಟ್ ಮಾಡೋದ್ರಲ್ಲೇ ಇರ್ತೀಯ ನೀನು ಅಂದ್ಬಿಟ್ಟು ಬೈತಾ ಇದ್ರೆ ಹೌದೌದು ನೀನೇನು ಎಡವಟ್ ಮಾಡಿಲ್ಲ, ನೀನು ದೊಡ್ಡ ಎಡವಟ್ ರಾಯ, ಪೆಟ್ರೋಲ್ ಇಲ್ದಕ್ಕೆ ಈ ರೀತಿಯೆಲ್ಲ ಆಗಿದ್ದು ನೋಡ್ಕೊಳಕ್ಕೆ ಬರಲ್ವ ಗಾಡಿನ ಅಂದ್ಬಿಟ್ಟು ಬೈತಾ ಇರ್ತಾರೆ. ಇಬ್ಬರು ಕಿತ್ತಾಡ್ಕೊಳ್ತಾ ಇದ್ರೆ ಹೀಗೆ ಕಿತ್ತಾಡ್ತಾ ವಸ್ತುನೆಲ್ಲ ಬೀಸಾಡ್ತಾ ಇರ್ತಾರೆ. ಸಂಜಯ್ಗೆ ಅಲ್ಲೇ ನಿದ್ದೆ ಬಂದುಬಿಡುತ್ತೆ. ಇನ್ನು ಶಾಪ್ನ ಮತ್ತೆ ಓಪನ್ ಮಾಡ್ತಾರೆ. ಅಯ್ಯೋ ಶಾಪ್ ಓಪನ್ ಆಯಿತು ಬಾ ಹೋಗೋಣ ಅಂತಿದ್ರೆ ಯಾರು ನೀವು ಕಳ್ಳರು ಅಂದ್ಬಿಟ್ಟು ಶಾಪ್ ಓನರ್ ಅಂತಾರೆ. ಇಲ್ಲ ಸರ್ ಮಿಸ್ ಆಗಿ ಒಳಗಡೆ ಬಂದ್ವಿ, ಆದರೆ ನಾವು ಹೊರಗಡೆ ಬರೋಷ್ಟರಲ್ಲಿ ನೀವು ಕ್ಲೋಸ್ ಮಾಡ್ಕೊಂಡೋದ್ರಿ, ತುಂಬ ಸರ್ತಿ ಕರೆದ್ವಿ ಕೇಳಿಸ್ಲಿಲ್ಲ, ಆದರೆ ನಾವು ಕಳ್ಳರಲ್ಲ ಅಂದ್ಬಿಟ್ಟು ಅಂತಾರೆ. ಸರಿ ಇದಕ್ಕೆಲ್ಲ ಏನಾಗಿದೆ ದುಡ್ಡು ಸಂಜಯ್ ಕಟ್ತಾನೆ. ಸಂಜಯ್ ದುಡ್ಡು ಕೊಟ್ಬಿಡು ಅಂತಾರೆ. ಏನೋ ನಾನಾ ಅಂತಾರೆ. ಹೌದು ಮತ್ತೆ ನಿನ್ನಿಂದ ತಾನೇ ಎಡವಟ್ಟಾಗಿದ್ದು ಅಂದ್ಬಿಟ್ಟು ರಿಯಾ ಅಂತಾಳೆ. ಸರಿ ಆಯಿತು ಅಂದ್ಬಿಟ್ಟು ದುಡ್ಡೆಲ್ಲ ಕಟ್ಟಿ ಸಂಜಯ್ ಮತ್ತು ರಿಯಾ ಅಲ್ಲಿಂದ ಹೊರಗಡೆ ಬರ್ತಾರೆ. ಕರಡ್ಕ ನಿನ್ನ ಹತ್ರ ನನ್ನ ಜೊತೆ ಇದ್ರು ಅಂದ್ಕೊ ಬರೀ ಎಡವಟ್ಟೆ, ಯಪ್ಪ ದೇವ್ರೆ ಹೇಗಾದರೂ ನೀನು ಸವಾಸ ಮಾಡಬೇಕಾಗುತ್ತೋ, ನಾನಂತೂ ಬೇಡ ಅಂದರು ನೀನೇ ನಾನು ತಗೊಳಕ್ಕೊಳ್ತೀವಿ ಅಂದ್ಬಿಟ್ಟು ಇಬ್ಬರು ಮತ್ತೆ ಕಿತ್ತಾಡೋಕ್ಕೆ ಶುರು ಮಾಡ್ತಾರೆ. ಇನ್ನು ಇತ್ತ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾಳೆ ಇಲ್ಲಿ ನಿಧಿ. ಅಷ್ಟರೊಳಗಡೆ ಪೇಷಂಟ್ ಮೇಲೆ ಪೇಷಂಟು ಬರ್ತಾ ಇರ್ತಾರೆ ಹಾಸ್ಪಿಟಲ್ ಒಳಗಡೆ. ಇದು ನಿಧಿ ಅನ್ನೋ ಡಾಕ್ಟರ್ ಇಲ್ಲಿ ಇದ್ದಾರೆ ಅಂತಿದ್ರೆ ಇದ್ದಾರೆ ಒಳಗಡೆ ಇದ್ದಾರೆ ಹೋಗಿ ನೀವು ಅಂದ್ಬಿಟ್ಟು ಇಲ್ಲಿ ರಮೇಶ್ ಅಂತ ಇರ್ತಾನೆ. ಇನ್ನು ಪೇಷಂಟ್ ಬಂದರೆ ನೋಡಿ ಇಲ್ಲಿ ನಿಧಿಗೆ ತುಂಬಾ ಖುಷಿಯಾಗುತ್ತೆ. ಎಲ್ಲರಿಗೂ ಟ್ರೀಟ್ ಮಾಡ್ತಾ ಇರ್ತಾಳೆ. ತುಂಬಾ ಖುಷಿ ಆಯ್ತಮ್ಮ, ನಿನ್ನಂಥ ಡಾಕ್ಟರು ಈ ಕಾಲೋನಿಯಲ್ಲಿ ಬೇಕಾಗಿದ್ರು ಅಂದ್ಬಿಟ್ಟು ಜನ ಎಲ್ಲ ಮಾತಾಡಿಕೊಂಡು ಇಲ್ಲಿ ದುಡ್ಡು ಕೊಟ್ಟು ಹೋಗ್ತಾ ಇರ್ತಾರೆ. ಇನ್ನು ತುಂಬಾ ಖುಷಿಯಾಗುತ್ತೆ. ಅಂತೂ ರಮೇಶ್ಗೆ ದೊಡ್ಡ ಅವಮಾನ ಆಗುತ್ತೆ. ಇಲ್ಲಿ ಒಬ್ಬರು ಕೂಡ ಪೇಷಂಟ್ ಬರಬಾರ್ದು ಅಂತ ಪಾಂಪ್ಲೆಂಟ್ ಎಲ್ಲ ಹಚ್ಚಿದ್ದೆ, ಇವ್ರ ಬಗ್ಗೆ ಕೆಟ್ಟ ನೆಗೆಟಿವ್ ವೈಬ್ ಗುಣ ಮೂಡಿಸಿದ್ದೆ, ಆದರೆ ಇದೇನಿದು ಈ ರೀತಿ ಆಯ್ತಲ್ಲ ಅಂದ್ಬಿಟ್ಟು ರಮೇಶ್ ಬೇಜಾರಾಗ್ತಾನೆ. ಆಗ ತುಂಬಾ ಖುಷಿಯಿಂದ ನಿಧಿ ನೋಡಿದ್ರೆ ಅಂಕಲ್ ಕೃಷ್ಣ ನನಗೆ ಯಾವತ್ತಿದ್ರೂ ಕಾಪಾಡ್ತಾನೆ, ನಿನ್ನೆ ಇಲ್ಲಿದ್ರೇನು ಇವತ್ತಂತ ಪೇಷಂಟ್ ಬಂದ್ರಲ್ಲ, ಇನ್ನು ದಿನೇ ನನ್ನ ಬಗ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ, ಪೇಷಂಟ್ ಬಂದೇ ಬರ್ತಾರೆ ಅಂದ್ಬಿಟ್ಟು ನಿಧಿ ಅಂತ ಇದ್ದರೆ ಸರಿಯಮ್ಮ ನಾನು ನೋಡ್ತೀನಿ ಅಂದ್ಬಿಟ್ಟು ಅಂತಾರೆ. ಅಂಕಲ್ ಟೆನ್ಷನ್ ತೊಗೊಬಿಡಿ, ಈ ದುಡ್ಡನ್ನು ನಾನೇ ಕಟ್ತೀನಿ ಅಂದ್ಬಿಟ್ಟು ಸರಿಯಾಗಿ ಅವಮಾನ ಮಾಡ್ತಾಳೆ ನಿಧಿ. ಅಲ್ಲಿಂದ ರಮೇಶ್ ಮನೆಗೆ ಬಂದುಬಿಟ್ಟು ಬೇಜಾರು ಮಾಡಿಕೊಂಡು ಕೂತ್ಕೊಂಡಿರ್ತಾನೆ. ಇನ್ನು ಕರ್ಣ ತುಂಬ ಖುಷಿಯಿಂದ ಇರ್ತಾನೆ. ಅಂತೂ ನಿಧಿಗೆ ಪೇಷಂಟ್ ಬಂದಾಗ ಅಷ್ಟೇ ಖುಷಿ ಅಂದ್ಬಿಟ್ಟು ಅನ್ಬೇಕಾದ್ರೆ ಇತ್ತ ನಿದ್ರೆ ನೆನೆಸ್ಕೊಂಡು ಕರ್ಣಗೆ ಬೇಜಾರಾಗುತ್ತೆ. ಪ್ರತಿ ಕ್ಷಣ ನಾನು ನಿಧಿ ಹತ್ರನೇ ಇರಬೇಕಂತ ಬಯಸ್ತೀನಿ, ಆದರೆ ವಿಧಿ ನಮ್ಮನ್ನ ದೂರ ಮಾಡ್ತಾಯಿದೆ. ಇದೆಲ್ಲ ಮಾಡಿದ್ದು ಅಪ್ಪನೇ, ನನ್ನ ಇದನ್ನು ದೂರ ಮಾಡೋಕ್ಕೆ ಈ ರೀತಿ ಪ್ಲ್ಯಾನ್ ಮಾಡಿದ್ದಾರೆ. ಇಲ್ಲ ಇದನ್ನೇ ಬಿಟ್ಟು ನನಗಿರೋಕ್ಕಾಗಲ್ಲ ಅಂತ ತಪ್ಪು ನಾವು ಏನು ಮಾಡಿದ್ವಿ, ಏನೂ ಇಲ್ಲ, ನಾನು ಇದನ್ನು ಪಡ್ಕೊಳ್ಬೇಕು, ಮತ್ತು ಎಲ್ಲರಿಗೂ ನಮ್ಮ ಮನೆ ಬಗ್ಗೆ ಹೇಳ್ಬೇಕು, ನನ್ನ ನಿಧಿ ಬಗ್ಗೆ ಪ್ರೀತಿ ಬಗ್ಗೆ ಮನೆಯವರೆದ್ರಿಗೂ ಹಂಚ್ಕೊಳ್ಬೇಕು, ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾನೆ ಕರ್ಣ. ಇಲ್ಲಿ ರಮೇಶ್ ನನ್ನ ಎದುರುಕೊಂಡವರು ಇವತ್ತು ಪ್ರಪಂಚದಲ್ಲಿ ಯಾರೂ ಇಲ್ಲ, ಈ ರಮೇಶ್ ಏನು ಅಂತ ತೋರಿಸ್ತೀನಿ, ಈ ರಮೇಶಲ್ಲಿ ಸೋಲು ಅನ್ನೋದೇ ಇಲ್ಲ, ದ್ವೇಷ ಕಿಚ್ಚು ಅಸೂಯೆ ಅಂತ ಬಂದರೆ ನನ್ನ ಎದುರಾಕ್ಕೊಂಡು ಬಾಳೋರೇ ಇಲ್ಲ,
ಅಂಥದ್ರಲ್ಲಿ ಈ ಕರ್ಣ ನನ್ನೇ ಎದುರಾಕೊಳ್ತಿದ್ದಾನ, ನೋಡ್ತಾ ಇರೋ ಯಾವ ರೀತಿ ಬುದ್ಧಿ ಕಲಿಸ್ತೀನಿ ಅಂತ, ಯಾರನ್ನೂ ಬಿಡಲ್ಲ, ಎಲ್ಲರನ್ನೂ ನುಚ್ಚು ನೂರು ಮಾಡಾಕ್ತೀನಿ ಅಂದ್ಬಿಟ್ಟು ರಮೇಶ್ ಅಂತ ಇರ್ತಾರೆ. ಇತ್ತ ಕಡೆ ಕರ್ಣಗೆ ನಿಧಿದೇ ಧ್ಯಾನ ಆಗಿರುತ್ತೆ. ನಿಧಿನ ತುಂಬಾ ಮಿಸ್ ಮಾಡ್ಕೊಳ್ತಾ ಇರ್ತಾನೆ. ತುಂಬಾ ಮನಸ್ಸು ಗಟ್ಟಿ ಮಾಡಿಕೊಂಡು ನಿಧಿ ಬಗ್ಗೆ, ನನ್ನ ಪ್ರೀತಿ ಬಗ್ಗೆ ಮನೋರಿಗೆ ಹೇಳಲೇಬೇಕು ಅಂದ್ಬಿಟ್ಟು ನಿರ್ಧಾರ ಮಾಡೇ ಬಿಡ್ತಾನೆ. ಮೊದಲು ಇಲ್ಲಿ ನಿತ್ಯ ಹತ್ರ ಬಂದುಬಿಟ್ಟು, ನಿತ್ಯ ಅವರೇ ನಾನು ಅರ್ಜೆಂಟಾಗಿ ಒಂದು ವಿಚಾರ ಹೇಳಬೇಕು ಅಂತ ಹೇಳ್ತಾನೆ ಕರ್ಣ. ಏನೇದು ಅಂತ ಕೇಳ್ತಾ ಇರ್ತಾನೆ ನಿತ್ಯ. ಅದು ನಾನು ಒಂದು ಹುಡುಗಿನ ಪ್ರೀತಿ ಮಾಡ್ತೀನಿ, ನಿಮ್ಗೆ ಗೊತ್ತು ತಾನೆ ಅಂತಿದ್ರೆ, ಹೌದು ಅಂತಂದ್ಬಿಟ್ಟು ನಿತ್ಯ ಅಂತಾಳೆ. ಆಗ ಅದು ಬೇರೆ ಯಾರೂ ಅಲ್ಲ, ನಿಧಿನೇ ಅನ್ನೋ ಸತ್ಯ ರಿವೀಲ್ ಮಾಡ್ತಾನೆ. ಇದರಿಂದಾಗಿ ನಿತ್ಯಗೆ ಶಾಕ್ ಆಗುತ್ತೆ. ಏನು ಹೇಳ್ತೀರಾ ಕರ್ಣ ನೀವು ಅಂತಿದ್ರೆ, ಹೌದು ನಿಮಗೆ ಈ ವಿಚಾರ ಮುಂಚೆಗೆ ಹೇಳ್ಬೇಕಾಗಿತ್ತು, ಆದರೆ ಏನೇನೋ ಆಗೋಯ್ತು. ನಾನು ನಿಧಿನ ತುಂಬ ಪ್ರೀತಿ ಮಾಡ್ತಿದ್ವಿ, ನಿಧಿ ನಾನು ತುಂಬ ಕ್ಲೋಸ್ ಆಗಿದ್ದೀವಿ. ಆದರೆ ನಾವಿಬ್ಬರ ಮಧ್ಯೆ ನೀವು ಬಂದುಬಿಟ್ರಿ. ತೇಜಸ್ ಕೈ ಕೊಟ್ಟಕ್ಕೆ ನಿಮಗೆ ತಾಳಿ ಮದುವೆ ಇದೆಲ್ಲ ನಾಟಕ ಆಗೋಯ್ತು. ನಾನು ಮತ್ತು ನಿಧಿ ಒಂದಾಗ್ತೀವಿ ಅಂದ್ಕೊಂಡು, ಆದರೆ ಇನ್ನೂ ದೂರ ಆಗ್ತಾಯಿದ್ವಿ. ನನಗೆ ನಿಧಿ ಬಿಟ್ಟಿರೋ ಶಕ್ತಿನೇ ಇಲ್ಲ ಅಂತಂದ್ಬಿಟ್ಟು ಕರ್ಣ ಅಂತಾನೆ. ನಿತ್ಯಗೆ ಶಾಕ್ ಆಗುತ್ತೆ. ಹಾಗಾದರೆ ಕರ್ಣ ಇಲ್ಲಿ ತನ್ನ ಪ್ರೀತಿನ ಹೇಳ್ಕೊಂಡಿದ್ದಾನೆ. ನಿತ್ಯ ಈಗ ಏನು ಮಾಡ್ತಾಳೆ ಅಂತ ನೋಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.